ನಮಸ್ಕಾರ. ಇಂದಿನ ನಮ್ಮ ಆಳವಾದ ಚರ್ಚೆಗೆ ಎಲ್ಲರಿಗೂ ಸ್ವಾಗತ. ಇಂದು ನಾವು ಒಂದು ಬಹುತೇಕ ಎಲ್ರಿಗೂ ಗೊತ್ತಿರುವ, ಆದರೆ ಅದರ ನಿಜವಾದ ಆಳ ಮಾತ್ರ ಕೆಲವರಿಗಷ್ಟೇ ತಿಳಿದಿರೋ ಗಾಯತ್ರಿ ಮಂತ್ರದ ಬಗ್ಗೆ ಮಾತಾಡೋಣ. ಹೌದು, ಖಂಡಿತ. ಅಂದ್ರೆ ಇದು ಕೇವಲ ಒಂದು ಶ್ಲೋಕವನ್ನ ಸರಿಯಾಗಿ ಹೇಳೋದರ ಬಗ್ಗೆ ಅಲ್ಲ, ಅದರ ಒಂದೊಂದು ಪದದ ಹಿಂದಿರುವ ತತ್ವಶಾಸ್ತ್ರ, ಅದರೊಳಗಿನ ವಿಜ್ಞಾನ, ಆ ಆಧ್ಯಾತ್ಮಿಕ ಶಕ್ತಿಯನ್ನ ಅರ್ಥ ಮಾಡಿಕೊಳ್ಳೋ ಪ್ರಯತ್ನ. ಈ ನಮ್ಮ ಚರ್ಚೆಗೆ ಗಾಯತ್ರಿ ಚೈತನ್ಯ ಅನ್ನೋ ಬರಹಗಳ ಸಂಗ್ರಹವೇ ಆಧಾರ. ಇದರಲ್ಲಿ ಮಂತ್ರದ ಬಗ್ಗೆ ತುಂಬಾನೇ ಸೂಕ್ಷ್ಮವಾದ ಆಳವಾದ ಚಿಂತನೆಗಳನ್ನು ಕೊಟ್ಟಿದ್ದಾರೆ. ಹೌದು, ಅತ್ಯಂತ ವಿಸ್ತಾರವಾಗಿ ವಿವರಿಸಿದ್ದಾರೆ. ಹಾಗಾಗಿ ಈ ಮಂತ್ರದ ರಚನೆಯ ಹಿಂದಿನ ರಹಸ್ಯ ಏನು, ಅದರ ಬೇರೆ ಬೇರೆ ಅರ್ಥಗಳ ಪದರುಗಳು ಮತ್ತು ಒಬ್ಬ ಸಾಧಕನ ಜೀವನದಲ್ಲಿ ಇದು ಹೇಗೆ ಒಂದು ಬದಲಾವಣೆ ತರಬಹುದು, ಇದನ್ನೆಲ್ಲ ತಿಳಿದುಕೊಳ್ಳೋದೇ ಇಂದಿನ ನಮ್ಮ ಗುರಿ. ಸರಿ, ಬನ್ನಿ ಇದರ ಆಳಕ್ಕೆ ಇಳಿದು ನೋಡೋಣ. ಮೊದಲಿಗೆ ಗಾಯತ್ರಿ ಚೈತನ್ಯದಲ್ಲಿ ಹೇಳಿರುವ ಒಂದು ತುಂಬಾನೇ ಆಶ್ಚರ್ಯಕರ ವಿಷಯದಿಂದ ಶುರು ಮಾಡೋಣ. ಓಕೆ. ಅದೇನಂದ್ರೆ, ಈ ಗಾಯತ್ರಿ ಮಂತ್ರವನ್ನ ಯಾರೂ ಬರೆದಿದ್ದಲ್ಲ, ಯಾರೂ ಸೃಷ್ಟಿಸಿದ್ದಲ್ಲ. ಇದು ಸನಾತನವಾದದ್ದು. ಅಂದ್ರೆ ಇದಕ್ಕೆ ಆದಿಯೂ ಇಲ್ಲ, ಅಂಕಿಯೂ ಇಲ್ಲ. ಹೌದು, ಈ ಯೋಚನೆ ಬಹಳ ಗಹನವಾಗಿದೆ ಅಲ್ವಾ? ಖಂಡಿತ. ಅಂದ್ರೆ ಈ ಅಂಶವನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಮಂತ್ರವನ್ನ ಯಾರೂ ರಚಿಸಿಲ್ಲ ಅಂದಾಗ ಅದು ಮಾನವನ ಬುದ್ಧಿಶಕ್ತಿಯ ಉತ್ಪನ್ನ ಅಲ್ಲ. ಬದಲಿಗೆ ಈ ಬ್ರಹ್ಮಾಂಡದಲ್ಲಿ ಮೊದಲಿಂದಲೂ ಇರೋ ಒಂದು ದೈವಿಕ ಸತ್ಯದ, ಒಂದು ಕಾಸ್ಮಿಕ್ ವೈಬ್ರೇಷನ್ನ ಅಭಿವ್ಯಕ್ತಿ ಅಂತ ಅರ್ಥ. ಓ, ಗಾಯತ್ರಿ ಚೈತನ್ಯದಲ್ಲಿ ಇದನ್ನ ತುಂಬಾ ಚೆನ್ನಾಗಿ ಹೋಲಿಸ್ತಾರೆ. ಗಾಯತ್ರಿ ಮಂತ್ರಕ್ಕೆ ಅರ್ಥ ಬರೆಯೋದು ಆಕಾಶದಲ್ಲಿರೋ ನಕ್ಷತ್ರಗಳನ್ನ ಎಣಿಸೋಕ್ ಶುರು ಮಾಡ್ದಾಗೆ ಅಂತ. ವಾವ್. ಈ ಕೆಲ್ಸಕ್ಕೆ ಒಂದು ಆರಂಭ ಸಿಗಬಹುದೇನೋ, ಆದ್ರೆ ಅಂತ್ಯ ಸಿಗೋದು ಅಸಾಧ್ಯ ಅಂತ. ಅಂದ್ರೆ ನಾವು ಎಷ್ಟು ಆಳವಾಗಿ ಹೋದ್ರೂ ಇನ್ನಷ್ಟು ಆಳ ಇದ್ದೇ ಇರುತ್ತೆ. ಇಲ್ಲಿಂದ ವಿಷಯ ನಿಜವಾಗ್ಲೂ ತುಂಬಾನೇ ಸ್ವಾರಸ್ಯಕರವಾಗತ್ತೆ. ಮಂತ್ರದ ರಚನೆ ಇದೆಯಲ್ಲ, ಅದರಲ್ಲಿ ಒಂಥರ ಗೊಂದಲ ಇದೆ. ಹೌದು. ಸಾಮಾನ್ಯವಾಗಿ ಹೇಳ್ತಾರೆ ಮಂತ್ರದಲ್ಲಿ 24 ಅಕ್ಷರಗಳಿವೆ ಅಂತ. ಹಾ, ಕರೆಕ್ಟ್. ಆದ್ರೆ ನಾವದನ್ನ ಓದಿದಾಗ ಅಥವಾ ಬರೆದಿರೋದನ್ನ ನೋಡಿದಾಗ 23 ಅಕ್ಷರ ಕಾಣಿಸೋದು. ಹೌದು, ಎಲ್ಲರಿಗೂ ಅದೇ ಪ್ರಶ್ನೆ ಬರುತ್ತೆ. ಹಾಗಾದ್ರೆ ಆ ಒಂದು ಅಕ್ಷರ ಎಲ್ಲಿ ಹೋಯ್ತು? ಏನಿದು ಇದರ ಹಿಂದಿನ ರಹಸ್ಯ? ಇದು ಬಹಳ ಜನರಿಗೆ ಬರೋ ಗೊಂದಲ. ಇದಕ್ಕುತ್ತರ ವ್ಯಾಕರಣದ ನಿಯಮಗಳಲ್ಲಿದೆ. ಓ, ವ್ಯಾಕರಣವೇ? ಹೌದು. ಆದ್ರೆ ಅದನ್ನ ಶುಷ್ಕ ವ್ಯಾಕರಣ ಅಂತ ನೋಡೋ ಬದಲು ಒಂದು ಸಂಗೀತದ ಸಂಯೋಜನೆ ಅಂತ ನೋಡಿದ್ರೆ ಸುಲಭವಾಗಿ ಅರ್ಥ ಆಗುತ್ತೆ. ಸರಿ. ಗಾಯತ್ರಿ ಚೈತನ್ಯದಲ್ಲಿ ಮಾರ್ಕಂಡೇಯ ಸ್ಮೃತಿಯ ಆಧಾರದ ಮೇಲೆ ಇದನ್ನ ವಿವರಿಸಲಾಗಿದೆ. ಗಾಯತ್ರಿ ಮಂತ್ರವನ್ನ ಗಾಯತ್ರಿ ಛಂದಸ್ಸು ಅನ್ನೋ ಒಂದು ನಿರ್ದಿಷ್ಟ ಮೀಟರ್ ಅಥವಾ ಲಯದಲ್ಲಿ ರಚಿಸಲಾಗಿದೆ. ಛಂದಸ್ಸು? ಹೌದು. ಈ ಛಂದಸ್ಸಿನ ನಿಯಮದ ಪ್ರಕಾರ ಮಂತ್ರದ ಪ್ರತಿ ಪಾದ ಅಂದ್ರೆ ಪ್ರತಿ ಸಾಲಿನಲ್ಲಿ 8 ಅಕ್ಷರಗಳು ಇರಲೇಬೇಕು. ಸರಿ, 3 ಸಾಲುಗಳಿವೆ ಅಂದ್ರೆ 3 ಪಾದಗಳು. ಹೌದು. 2ನೇ ಮತ್ತು 3ನೇ ಪಾದಗಳಾದ ಭರ್ಗೋ ದೇವಸ್ಯ ಧೀಮಹಿ ಮತ್ತು ಧ್ಯೋ ಯೋನಃ ಪ್ರಚೋದಯಾತ್ನಲ್ಲಿ ಸರಿಯಾಗಿ 8 ಅಕ್ಷರಗಳಿವೆ. ಆದ್ರೆ ಮೊದಲ ಪಾದ ತತ್ಸವಿತುರ್ವರೇಣ್ಯಂ ಅಂತ ಎಣಿಸಿದ್ರೆ 7 ಅಕ್ಷರಗಳಷ್ಟೇ ಆಗತ್ತೆ. ಹೌದು, ಕರೆಕ್ಟ್. ಇಲ್ಲಿಯೇ ಆ ರಹಸ್ಯ ಅಡಗಿದೆ. ವರೇಣ್ಯಂ ಪದದಲ್ಲಿ ಕೊನೆಗೆ ಬರೋ ಞಂ ಅನ್ನೋದು ಬರೆಯುವಾಗ ಒಂದೇ ಅಕ್ಷರ, ಆದ್ರೆ ಅದನ್ನ ಉಚ್ಚರಿಸುವಾಗ 2 ಮಾತ್ರೆಗಳಷ್ಟು ಅಂದ್ರೆ 2 ಅಕ್ಷರಗಳಷ್ಟು ಸಮಯ ತೆಗೆದುಕೊಳ್ಳುತ್ತೆ. ಓ, ಸಂಗೀತದಲ್ಲಿ ಒಂದು ಸ್ವರವನ್ನು ಎಳೆದು ಹಾಡದ ಹಾಗೆ. ನಿಖರವಾಗಿ. ಹಾಗಾಗಿ ಈ ಛಂದಸ್ಸಿನ ಲೆಕ್ಕದಲ್ಲಿ ಞಂ ಅನ್ನೋನು ನೀ ಮತ್ತು ಯಂ ಅಂತ 2 ಅಕ್ಷರಗಳಾಗಿ ಪರಿಗಣಿಸ್ತಾರೆ. ಓ, ಹಾಗಾದ್ರೆ ನಾವು ನೋಡುವ ಅಕ್ಷರಗಳಿಗಿಂತ ಅದರ ಹಿಂದಿರೋ ಲಯ ಅಥವಾ ಗಣಿತ ಮುಖ್ಯ ಅನ್ನೋದು ಇದರ ಅರ್ಥ. ಇದು ಕೇವಲ ಕಾವ್ಯದ ಹಾಗಲ್ಲ, ಇದೊಂದು ರೀತಿ ಕೋಡಿದ್ದ ಹಾಗೆ. ಹೌದು. ಹಾಗಾದ್ರೆ ರಚನೆ ಹೀಗಾಯ್ತು. ತತ್ಸವಿತುರ್ವರೇಣ್ಯಂ ಇದು 8 ಅಕ್ಷರಗಳು. ಸರಿ. ಭರ್ಗೋ ದೇವಸ್ಯ ಧೀಮಹಿ ಇದು 8 ಅಕ್ಷರಗಳು. ಹೌದು. ಧಿಯೋ ಯೋ ನಃ ಪ್ರಚೋದಯಾತ್ ಇದು ಕೂಡ 8 ಅಕ್ಷರಗಳು. ಒಟ್ಟು 24. ಅದ್ಭುತ. ಕೇವಲ ರಚನೆಯಲ್ಲೇ ಇಷ್ಟೊಂದು ನಿಖರತೆ, ಇಷ್ಟೊಂದು ನಿಗೂಢತೆ ಇದೆ. ಖಂಡಿತ. ಈ ಛಂದಸ್ಸಿನ ರಚನೆ ಕೇವಲ ಅಲಂಕಾರಕ್ಕೆಲ್ಲ. ಪ್ರತಿಯೊಂದು ಅಕ್ಷರದ ಉಚ್ಚಾರಣೆಯೂ ನಮ್ಮ ದೇಹ ಮತ್ತು ಮನಸ್ಸಿನ ಮೇಲೆ ಒಂದು ನಿರ್ದಿಷ್ಟ ರೀತಿಯ ಕಂಪನವನ್ನ ಉಂಟುಮಾಡುತ್ತೆ ಅಂತ ಯೋಗಶಾಸ್ತ್ರ ಹೇಳುತ್ತೆ. ಹೌದೇ? ಈ ರಚನೆ ಮಂತ್ರದ ಶಕ್ತಿಯ ಒಂದು ಭಾಗವೇ ಆಗಿದೆ. ಸರಿ, ಹಾಗಾದ್ರೆ ಈ ಎಲ್ಲ ಪದಗಳ ಅರ್ಥ ಏನು? ಒಂದೊಂದು ಪದಕ್ಕೂ ಅಷ್ಟೊಂದು ಶಕ್ತಿ ಇದೆ ಅಂದಮೇಲೆ
ಪೂರ್ತಿ ಮಂತ್ರದ ಅರ್ಥ ಇನ್ನೆಷ್ಟು ಆಳವಾಗಿರ್ಬೇಕಲ್ವಾ? ಹೌದು, ಖಂಡಿತ. ಮತ್ತೆ ಗಾಯತ್ರಿ ಚೈತನ್ಯದಲ್ಲಿ ಹೇಳೋ ಹಾಗೆ ಇದಕ್ಕೆ ಒಂದೇ ಅಂತ ಒಂದು ಸ್ಥಿರವಾದ ಅರ್ಥ ಇಲ್ಲ. ಓಹ್ ಹಾಗಾ? ಇದಕ್ಕೆ ಹಲವಾರು ವ್ಯಾಖ್ಯಾನಗಳಿವೆ. ಅದರಲ್ಲಿ 2 ಪ್ರಮುಖವಾದವು ಅಂದ್ರೆ ಬ್ರಹ್ಮಗಾಯತ್ರಿ ಮಂತ್ರದ ಅರ್ಥ ಮತ್ತು ವಿಶ್ವಾಮಿತ್ರ ಗಾಯತ್ರಿ ಮಂತ್ರದ ಅರ್ಥ. ಸರಿ, ಇವೆರಡರ ನಡುವೆ ಏನಾದ್ರೂ ವ್ಯತ್ಯಾಸ ಇದೆಯಾ? ಇದೇ ಸೂಕ್ಷ್ಮವಾದ ಆದ್ರೆ ತುಂಬಾನೇ ಮಹತ್ವದ ವ್ಯತ್ಯಾಸ ಇದೆ. ಬ್ರಹ್ಮಗಾಯತ್ರಿ ಪ್ರಕಾರ ಸವಿತೃ ಅಂದ್ರೆ ಇಡೀ ಜಗತ್ತಿನ ಸೃಷ್ಟಿಗೆ ಕಾರಣನಾದ ಪರಮಾತ್ಮ. ಸೃಷ್ಟಿಕರ್ತ. ಹೌದು. ವರೇಣ್ಯಂ ಅಂದ್ರೆ ನಾವು ಪೂಜಿಸಲು ಧಾರಿಸಲು ಯೋಗ್ಯನಾದವನು. ಭರ್ಗ ಅಂದ್ರೆ ಪಾಪಗಳನ್ನ ನಾಶ ಮಾಡುವ ತೇಜಸ್ಸು. ಇಲ್ಲಿ ಒತ್ತು ಇರೋದು ಸೃಷ್ಟಿಕರ್ತನ ಸ್ವರೂಪದ ಮೇಲೆ, ಆತನ ಗುಣಗಳ ವರ್ಣನೆಯ ಮೇಲೆ. ಓಕೆ, ಇದು ದೇವರನ್ನು ವರ್ಣಿಸುವಂತಿದೆ. ಹಾಗಾದ್ರೆ ವಿಶ್ವಾಮಿತ್ರರ ವ್ಯಾಖ್ಯಾನ? ವಿಶ್ವಾಮಿತ್ರ ಗಾಯತ್ರಿ ಅರ್ಥದಲ್ಲಿ ಸವಿತುಹು ಅಂದ್ರೆ ಎಲ್ಲವನ್ನೂ ಪ್ರಕಾಶಿಸುವ ಸೂರ್ಯನಂತಹ ದೈವಿಕ ಶಕ್ತಿ. ವರೇಣ್ಯಂ ಅಂದ್ರೆ ಎಲ್ಲಕ್ಕಿಂತ ಶ್ರೇಷ್ಠವಾದದ್ದು. ಭರ್ಗೋ ಅಂದ್ರೆ ಪಾಪಗಳನ್ನ ಸುಟ್ಟುಹಾಕುವ ಕ್ರಿಯೆ. ಇಲ್ಲಿ ಒತ್ತಿರೋದು ಆ ದೈವಿಕ ಶಕ್ತಿಯ ಕ್ರಿಯೆಯ ಮೇಲೆ, ಅದು ನಮ್ಮ ಮೇಲೆ ಹೇಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಮೇಲೆ. ಅಂದ್ರೆ ಒಂದು ವ್ಯಾಖ್ಯಾನ ದೇವರು ಯಾರು ಅಂತ ಹೇಳಿದ್ರೆ, ಇನ್ನೊಂದು ದೇವರು ಏನು ಮಾಡ್ತಾನೆ ಅಂತ ವಿವರಿಸುತ್ತೆ. ನಿಖರವಾಗಿ. ಇವು ವಿರೋಧಾಭಾಸಗಳಲ್ಲ, ಒಂದೇ ಸತ್ಯವನ್ನ ನೋಡೋ 2 ಬೇರೆ ಬೇರೆ ದೃಷ್ಟಿಕೋನಗಳು ಅಷ್ಟೇ. ಇದು ಬಹಳ ಆಸಕ್ತಿಕರವಾಗಿದೆ. ಗಾಯತ್ರಿ ಚೈತನ್ಯದಲ್ಲಿ ಇನ್ನೊಂದು ಮಾತು ಹೇಳಿದ್ದಾರೆ. ಈ ಮಂತ್ರವೇ ವೇದ, ಉಪನಿಷತ್ತು, ಪುರಾಣಗಳಂತಹ ಬೃಹತ್ ಗ್ರಂಥರಾಶಿಗೆ ಮೂಲ ಬೀಜ ಅಂತ. ಹೌದು. ಇದು ಕೇಳೋಕ್ ಆಶ್ಚರ್ಯ ಆಗತ್ತೆ. ಕೇವಲ 24 ಅಕ್ಷರಗಳ ಒಂದು ಮಂತ್ರ ಲಕ್ಷಾಂತರ ಪುಟಗಳ ತತ್ವಶಾಸ್ತ್ರಕ್ಕೆ ಹೇಗೆ ಮೂಲ ಆಗೋಕ್ ಸಾಧ್ಯ? ಇದೇ ಗಾಯತ್ರಿ ಮಂತ್ರದ ನಿಜವಾದ ಶಕ್ತಿ. ಆ ಬರಹಗಳಲ್ಲಿ ವಿವರಿಸೋ ಹಾಗೆ ಈ ಮಂತ್ರದಲ್ಲಿರೋ 3 ಮುಖ್ಯ ಪರಿಕಲ್ಪನೆಗಳೇ ಇಡೀ ವೈದಿಕ ತತ್ವಶಾಸ್ತ್ರದ ಅಡಿಪಾಯ. 3 ಪರಿಕಲ್ಪನೆಗಳ? ಹೌದು. ಮೊದಲನೆಯದು ಭರ್ಗ ಅಂದ್ರೆ ದೈವಿಕವಾದ ಶುದ್ಧವಾದ ಜ್ಞಾನದ ಬೆಳಕು. ಎರಡನೆಯದು ಧೀಮಹಿ ಅಂದ್ರೆ ಆ ಬೆಳಕನ್ನು ನಾವು ಧ್ಯಾನಿಸ್ತೇವೆ, ನಮ್ಮೊಳಗೆ ತಗೊಳ್ತೀವಿ. ಸರಿ. ಮೂರನೆಯದು ಪ್ರಚೋದಯಾತ್. ಆ ಜ್ಞಾನದ ಬೆಳಕು ನಮ್ಮ ಧೀಯನ್ನ ಅಂದ್ರೆ ನಮ್ಮ ಬುದ್ಧಿಶಕ್ತಿಯನ್ನ ಸನ್ಮಾರ್ಗದಲ್ಲಿ ಪ್ರೇರೇಪಿಸಲಿ. ಜ್ಞಾನ, ಧ್ಯಾನ ಮತ್ತು ಪ್ರೇರಣೆ. ಹೌದು. ಈ 3 ತತ್ವಗಳ ವಿಸ್ತೃತ ರೂಪವೇ ವೇದಗಳು ಮತ್ತು ಉಪನಿಷತ್ತುಗಳು. ಅದಕ್ಕಾಗಿಯೇ ಇದನ್ನ ವೇದಮಾತೆ ಅಂತ ಕರೆಯೋದು. ಅದ್ಭುತ. ಹಾಗಾದರೆ ಈ ಮಂತ್ರ ಕೇವಲ ಪ್ರಾರ್ಥನೆ ಅಲ್ಲ, ಅದೊಂದು ಸಂಪೂರ್ಣ ತತ್ವಶಾಸ್ತ್ರದ ಸಾರ. ಖಂಡಿತ. ಗಾಯತ್ರಿ ಚೈತನ್ಯದಲ್ಲಿ ಕೊಟ್ಟಿರೋ 24 ಅರ್ಥಚಿಂತನೆಗಳಲ್ಲಿ ಕೆಲವು ನಿಜಕ್ಕೂ ಮನಸ್ಸಿಗೆ ನಾಟ್ತವೆ. ಉದಾಹರಣೆಗೆ 12ನೇ ಚಿಂತನೆ. ಅದು ತುಂಬಾನೇ ವೈಯಕ್ತಿಕ, ತುಂಬಾ ಭಾವನಾತ್ಮಕವಾಗಿದೆ. ಹೌದು. ಪ್ರೇಮಮಯಿ ತಾಯೇ, ಅವಿದ್ಯೆಯಿಂದ ದೇಹವೇ ತಾನೆಂಬ ಭಾವನೆ ಹೊಂದಿ ಅಂಧಕಾರದಲ್ಲಿ ತೊಳಲುತ್ತಿರುವ ನನ್ನ ಬುದ್ಧಿಯನ್ನು ಶುದ್ಧಗೊಳಿಸಿ ಜ್ಞಾನವೆಂಬ ಬೆಳಕನ್ನು ಕರುಣಿಸೋ ಅಮ್ಮ. ಇಲ್ಲಿನ ಭಾಷೆ, ಆ ಭಾವನೆ. ಹೌದು. ಈ ವ್ಯಾಖ್ಯಾನ ಎಷ್ಟು ಶಕ್ತಿಯುತವಾಗಿದೆ ಅಂದ್ರೆ ಅದು ಬ್ರಹ್ಮಾಂಡದ ಶಕ್ತಿಯನ್ನ ಒಂದು ವ್ಯಕ್ತಿಗತ ಸಂಬಂಧಕ್ಕೆ, ಒಂದು ತಾಯಿ ಮಗುವಿನ ಬಾಂಧವ್ಯಕ್ಕೆ ತಂದು ನಿಲ್ಲಿಸುತ್ತೆ. ಹೌದು ಹೌದು. ಇಲ್ಲಿ ಸಾಧಕನು ತನ್ನ ಅಜ್ಞಾನವನ್ನ, ತನ್ನ ಮಿತಿಗಳನ್ನ ಒಪ್ಕೊಂಡು ಸಂಪೂರ್ಣ ಶರಣಾಗತಿಯಿಂದ ಜ್ಞಾನಕ್ಕಾಗಿ ಬೇಡಿಕೊಳ್ತಿದ್ದಾನೆ. ಇದು ಆಧ್ಯಾತ್ಮಿಕ ಪಯಣದಲ್ಲಿ ತುಂಬಾನೇ ಮುಖ್ಯವಾದ ಹಂತ. ನನಗೆಲ್ಲ ಗೊತ್ತು ಅನ್ನೋ ಅಹಂಕಾರವನ್ನ ಬಿಟ್ಟು. ಹೌದು. ನಾನು ಕಲಿಯುತ್ತಿದ್ದೇನೆ, ನನಗೆ ದಾರಿ ತೋರು ಅಂತ ಕೇಳ್ಕೊಳ್ಳೋದು. ಇದರ ಜೊತೆಗೆ 15ನೇ ಚಿಂತನೆ ಇದೆಯಲ್ಲ, ಅದು ಆಧುನಿಕ ಮನಸ್ಸುಗಳಿಗೂ ಬಹಳ ಹತ್ರವಾಗುತ್ತೆ ಅಂತ ನನಗನ್ನಿಸ್ತೆ. ಯಾವ ರೀತಿ? ಸೃಷ್ಟಿಕರ್ತ ಪ್ರಕಾಶಮಾನ ಪರಮಾತ್ಮನ ತೇಜಸ್ಸನ್ನು ನಾವು ಧ್ಯಾನಿಸ್ತೇವೆ. ಆ ತೇಜಸ್ಸು ನಮ್ಮ ಬುದ್ಧಿಯನ್ನು ಸನ್ಮಾರ್ಗದಲ್ಲಿ ಚಲಿಸಲು ಪ್ರೇರಣೆಯಾಗಲಿ. ಇದು ಕೇವಲ ಮೋಕ್ಷ ಅಥವಾ ಮುಕ್ತಿಗಾಗಿ ಮಾಡುವ ಪ್ರಾರ್ಥನೆ ತರ ಅಲ್ಲ. ಹಾ, ಸರಿ. ಬದಲಿಗೆ ನಮ್ಮ ದೈನಂದಿನ ಜೀವನದಲ್ಲಿ ನಾವು ತಗೊಳ್ಳೋ ನಿರ್ಧಾರಗಳಿಗೆ, ನಮ್ಮ ವೃತ್ತಿ ಬದುಕಿಗೆ, ನಮ್ಮ ಸಂಬಂಧಗಳಿಗೆ ದೈವಿಕ ಪ್ರೇರಣೆ ಸಿಗಲಿ ಅಂತ ಕೇಳ್ಕೊಳ್ಳೋ ಹಾಗೆ ಇದೆ. ನೀವ್ ಹೇಳಿದ್ದು ಬಹಳ ಸರಿ. ಈ 2 ವ್ಯಾಖ್ಯಾನಗಳನ್ನ ಒಟ್ಟಿಗೆ ನೋಡಿದಾಗ ಗಾಯತ್ರಿ ಸಾಧನೆಯ 2 ಮುಖಗಳು ನಮ್ಗೆ ಕಾಣಿಸ್ತವೆ. ಓಕೆ. ಒಂದು 12ನೇ ಚಿಂತನೆಯಲ್ಲಿರುವ ಹಾಗೆ ಭಾವನಾತ್ಮಕವಾದ, ಭಕ್ತಿಯುತವಾದ ಶರಣಾಗತಿ. ಇನ್ನೊಂದು 15ನೇ ಚಿಂತನೆಯಲ್ಲಿರುವ ಹಾಗೆ ಬೌದ್ಧಿಕವಾದ, ತರ್ಕಬದ್ಧವಾದ ಜ್ಞಾನದ ಅನ್ವೇಷಣೆ. ಹೌದು. ಕೆಲವರಿಗೆ ಭಕ್ತಿಯ ಮಾರ್ಗ ಸರಿಹೊಂದಿದ್ರೆ, ಇನ್ನು ಕೆಲವರಿಗೆ ಜ್ಞಾನದ ಮಾರ್ಗ.
ಗಾಯತ್ರಿ ಮಂತ್ರ ಈ 2 ಮಾರ್ಗಗಳಿಗೆ ಅವಕಾಶ ಮಾಡಿಕೊಡುತ್ತೆ. ಅಂದ್ರೆ ಇದು ಎಲ್ಲರಿಗೂ ಸಲ್ಲುವಂಥದ್ದು. ಹೌದು, ಇದೊಂದು ರೀತಿ ಆತ್ಮಕ್ಕೆ ಮಾಡುವ ದೈನಂದಿನ ರೀಸೆಟ್ ಬಟನ್ ಇದ್ದಾಗೆ. ಹಾಗಾದರೆ ಈ ಮಂತ್ರವನ್ನ ಪಠಿಸುವ ಅಥವಾ ಧ್ಯಾನಿಸುವ ಒಬ್ಬ ಸಾಧಕನಿಗೆ ಇದರ ನಿಜವಾದ ಪ್ರಯೋಜನ ಏನು? ಇದು ಕೇವಲ ಬುದ್ಧಿಶಕ್ತಿಯನ್ನ ಚುರುಕುಗೊಳಿಸೋದಿಕ್ಕ ಅಥವಾ ಅದಕ್ಕಿಂತ ಮಿಗಿಲಾದ ಆಳವಾದ ಪರಿವರ್ತನೆ ಏನಾದರೂ ಸಾಧ್ಯನಾ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಗಾಯತ್ರಿ ಚೈತನ್ಯದ ಪ್ರಕಾರ ಮಂತ್ರ ಸಾಧನೆಯಲ್ಲಿ 2 ಹಂತಗಳಿವೆ. ಮೊದಲನೆಯದು ಜಪ, ಎರಡನೆಯದು ಧ್ಯಾನ. ಜಪ ಮತ್ತು ಧ್ಯಾನ. ಹೌದು, ಜಪ ಅನ್ನೋದು ಮಂತ್ರವನ್ನ ಶ್ರದ್ಧೆಯಿಂದ ಸರಿಯಾದ ಉಚ್ಚಾರಣೆಯೊಂದಿಗೆ ಪುನರಾವರ್ತಿಸುವುದು. ಇದು ಮನಸ್ಸನ್ನ ಒಂದು ವಿಷಯದ ಮೇಲೆ ಕೇಂದ್ರೀಕರಿಸೋಕೆ ಸಹಾಯ ಮಾಡುತ್ತೆ. ಇದು ಪ್ರಾಥಮಿಕ ಹಂತ. ಹಾಗಾದರೆ ಧ್ಯಾನ ಹೇಗೆ ಭಿನ್ನ? ಧ್ಯಾನ ಅನ್ನೋದು ಮುಂದಿನ ಹಂತ. ಇಲ್ಲಿ ಕೇವಲ ಮಂತ್ರವನ್ನ ಹೇಳೋದಿಲ್ಲ, ಅದರ ಅರ್ಥದ ಆಳಕ್ಕೆ ಇಳಿದು ಆ ಮಂತ್ರದಲ್ಲಿರೋ ಚೈತನ್ಯವನ್ನ ಅನುಭವಿಸೋಕೆ ಪ್ರಯತ್ನಿಸ್ತೀವಿ. ಓ, ಭರ್ಗಾ ಅಂತ ಹೇಳುವಾಗ ಕೇವಲ ಪದವನ್ನ ಉಚ್ಚರಿಸದೆ ಒಂದು ದೈವಿಕ ಬೆಳಕು ನಮ್ಮನ್ನ ಶುದ್ಧೀಕರಿಸ್ತಿದೆ ಅಂತ ಭಾವಿಸೋದು. ಪ್ರಚೋದಯಾತ್ ಅಂದಾಗ ನಮ್ಮ ಬುದ್ಧಿಶಕ್ತಿಗೆ ಹೊಸ ದಿಕ್ಕು ಸಿಕ್ತಿದೆ ಅಂತ ಅನುಭವಿಸೋದು. ಅಂದ್ರೆ ಅದನ್ನ ಲೈವ್ ಮಾಡೋದು. ಹೌದು, ಇದರ ಅಂತಿಮ ಗುರಿ ಕೇವಲ ಲೌಕಿಕ ಲಾಭ ಅಲ್ಲ, ಬದಲಿಗೆ ಆತ್ಮ ಸಾಕ್ಷಾತ್ಕಾರ. ಅಂದ್ರೆ ನಾನು ಯಾರು ಅನ್ನೋ ಪ್ರಶ್ನೆಗೆ ಉತ್ತರವನ್ನ ತನ್ನೊಳಗೆ ಕಂಡುಕೊಳ್ಳೋದು. ಇದೇ ಸಂದರ್ಭದಲ್ಲಿ ಗಾಯತ್ರಿ ಚೈತನ್ಯದಲ್ಲಿ ಹೇಳಿರೋ ಒಂದು ಅಂಶ ನನಗೆ ಬಹಳ ಮುಖ್ಯ ಅನಿಸ್ತು. ಬೇರೆ ಮಂತ್ರಗಳಲ್ಲಿ ನಾವು ದೇವತೆಗಳಿಂದ ವರಗಳನ್ನ ಅಂದ್ರೆ ಐಶ್ವರ್ಯ, ಆರೋಗ್ಯ, ಯಶಸ್ಸು ಹೀಗೆ ಹೊರಗಿನಿಂದ ಏನನ್ನೋ ಪಡೆಯೋಕೆ ಪ್ರಾರ್ಥಿಸ್ತೀವಿ. ಹೌದು. ಗಾಯತ್ರಿ ಮಂತ್ರದ ಮೂಲಕ ಸಾಧಕರು ಸ್ವತಃ ಆಧ್ಯಾತ್ಮಿಕವಾಗಿ ಉನ್ನತ ಸ್ಥಿತಿಗೆ ಏರುತ್ತಾರೆ. ಇದು ಬೇಡುವುದಲ್ಲ, ಬದಲಾಗಿ ಆಗುವುದು ಅಥವಾ ಬೆಳೆಯುವುದು. ಅತ್ಯುತ್ತಮವಾಗಿ ಹೇಳಿದ್ರಿ. ಇದೇ ಗಾಯತ್ರಿ ಮಂತ್ರದ ವಿಶಿಷ್ಟತೆ. ಇದು ಯಾಚನಾ ಪದ್ಧತಿಯ ಮಂತ್ರವಲ್ಲ, ಇದು ಯೋಗ ಪದ್ಧತಿಯ ಮಂತ್ರ. ಯೋಗ ಪದ್ಧತಿ ಅಂದ್ರೆ ಇದು ಕೇಳಿಕೊಳ್ಳೋದಕ್ಕಿಂತ ನಮ್ಮನ್ನ ನಾವು ಯೋಗ್ಯರನ್ನಾಗಿ ಮಾಡಿಕೊಳ್ಳೋ ಪ್ರಕ್ರಿಯೆ. ಅದಕ್ಕಾಗಿಯೇ ಇದನ್ನ ಜೀವಾತ್ಮವನ್ನು ಪರಮಾತ್ಮನೆಡೆಗೆ ಒಯ್ಯುವ ಯೋಗಶಾಸ್ತ್ರ ಅಂತ ಕರೆದಿದ್ದಾರೆ. ಇದು ನಮ್ಮೊಳಗಿನ ಶಕ್ತಿಯನ್ನೇ ಜಾಗೃತಗೊಳಿಸೋ ಪ್ರಕ್ರಿಯೆ. ಇದೇ ವಿಷಯಕ್ಕೆ ಸಂಬಂಧಿಸಿದಂತೆ ಪಶುತ್ವ ಮತ್ತು ದೇವತ್ವ ಅನ್ನೋ ಪದಗಳನ್ನ ಗಾಯತ್ರಿ ಚೈತನ್ಯದಲ್ಲಿ ಬಳಸಿದ್ದಾರೆ. ಈ ಮಂತ್ರವು ಮಾನವರಲ್ಲಿರುವ ಪಶುತ್ವವನ್ನ ನಾಶ ಮಾಡಿ ದೇವತ್ವವನ್ನ ಉದಯಿಸುವಂತೆ ಮಾಡುತ್ತೆ ಅಂತ. ಈ ಪದಗಳ ನಿಜವಾದ ಅರ್ಥ ಏನು? ಈ ಪದಗಳನ್ನ ಅವುಗಳ ನೇರ ಅರ್ಥದಲ್ಲಿ ತಗೊಳ್ಬಾರ್ದು. ಪಶುತ್ವ ಅಂದ್ರೆ ನಮ್ಮಲ್ಲಿರೋ ಕೋಪ, ಅಸೂಯೆ, ಅಹಂಕಾರ, ಸ್ವಾರ್ಥ, ಭಯದಂತ ಸಹಜ, ಪ್ರಾಣಿ ಸಹಜ ಪ್ರವೃತ್ತಿಗಳು. ನೆಗೆಟಿವ್ ಇಮೋಷನ್ಸ್. ಹೌದು, ಇವು ನಮ್ಮನ್ನ ಕೆಳಗಿಳಿತವೆ. ಗಾಯತ್ರಿ ಮಂತ್ರದ ಸಾಧನೆಯು ಈ ನಕಾರಾತ್ಮಕ ಪ್ರವೃತ್ತಿಗಳೆಂಬ ಪಾಪ ಬೀಜವನ್ನ ಸುಟ್ಟಾಕುತ್ತೆ. ಹಾಗಾದ್ರೆ ದೇವತ್ವ ಅಂದ್ರೆ ನಮ್ಮಲ್ಲಿಯೇ ಸುಪ್ತವಾಗಿರೋ ಕರುಣೆ, ಪ್ರೀತಿ, ನಿಸ್ವಾರ್ಥ ಸೇವೆ, ಕ್ಷಮೆ, ಧೈರ್ಯ, ಜ್ಞಾನದಂತಹ ದೈವಿಕ ಗುಣಗಳು. ಓಕೆ. ಮಂತ್ರದ ಬೆಳಕು ನಮ್ಮ ಬುದ್ಧಿಯನ್ನ ಶುದ್ಧೀಕರಿಸಿದಾಗ ಈ ದೈವಿಕ ಗುಣಗಳು ತಾವಾಗಿಯೇ ಜಾಗೃತಗೊಳ್ಳುತ್ತವೆ. ಹಾಗಾಗಿ ಗಾಯತ್ರಿ ಸಾಧನೆ ಅನ್ನೋದು ಕೇವಲ ಒಂದು ಪ್ರಾರ್ಥನೆಯಲ್ಲ, ಒಂದು ದೃಢವಾದ ಸಾಧನಾ ಸಂಕಲ್ಪ. ಹೌದು, ನನ್ನಲ್ಲಿರುವ ನಕಾರಾತ್ಮಕತೆಯನ್ನು ನಾನು ಸುಟ್ಟು ಹಾಕಿ ನನ್ನೊಳಗಿನ ದೈವತ್ವವನ್ನು ನಾನು ಜಾಗೃತಗೊಳಿಸ್ತೇನೆ ಎಂಬ ದೃಢ ನಿಶ್ಚಯ. ಹಾಗಾದ್ರೆ ಇಂದಿನ ನಮ್ಮ ಚರ್ಚೆಯನ್ನ ಒಮ್ಮೆ ಒಟ್ಟಾರೆಯಾಗಿ ನೋಡೋಣ. ಗಾಯತ್ರಿ ಮಂತ್ರ ಅನ್ನೋದು ಯಾರಿಂದಲೂ ರಚಿಸಲ್ಪಟ್ಟಿದ್ದಲ್ಲ, ಅದನ್ನು ಸನಾತನ ಶಕ್ತಿ ಅನ್ನೋದ್ರಿಂದ ನಾವು ಶುರು ಮಾಡಿದ್ವಿ. ಹೌದು. ನಂತರ ಅದರ 24 ಅಕ್ಷರಗಳ ಹಿಂದಿನ ಲಯಬದ್ಧ, ಗಣಿತಬದ್ಧ ರಚನೆಯನ್ನು ಅರ್ಥ ಮಾಡ್ಕೊಂಡ್ವಿ. ಕೇವಲ ಪದಗಳಲ್ಲ, ಅದರ ಹಿಂದಿನ ಕಂಪನವೂ ಮುಖ್ಯ ಅಂತ ತಿಳಿಯಿತು. ಬ್ರಹ್ಮ ಮತ್ತು ವಿಶ್ವಾಮಿತ್ರರ ವ್ಯಾಖ್ಯಾನಗಳಿಂದ ಹಿಡಿದು ಭಕ್ತಿ, ಶರಣಾಗತಿ ಮತ್ತು ಬೌದ್ಧಿಕ ಜ್ಞಾನಕ್ಕಾಗಿ ಮಾಡುವ ವೈಯಕ್ತಿಕ ಪ್ರಾರ್ಥನೆಗಳವರೆಗೆ ಅದರ ಬಹುಮುಖಿ ಅರ್ಥಗಳನ್ನು ನೋಡಿದ್ವಿ. ಹೌದು, ಅದರ ಬೇರೆ ಬೇರೆ ಆಯಾಮಗಳನ್ನ. ಕೊನೆಗೆ ಇದು ಕೇವಲ ಜಪವಲ್ಲ, ನಮ್ಮೊಳಗಿನ ಪಶುತ್ವವನ್ನು ಸುಟ್ಟು ದೇವತ್ವವನ್ನು ಜಾಗೃತಗೊಳಿಸುವ, ನಮ್ಮನ್ನ ಉನ್ನತ ಸ್ಥಿತಿಗೆ ಕೊಂಡೊಯ್ಯುವ ಒಂದು ಯೋಗಶಾಸ್ತ್ರ ಅನ್ನೋದೆಲ್ಲ ತಿಳ್ಕೊಂಡ್ವಿ. ಹೌದು. ಈ ಚರ್ಚೆಯನ್ನ ಮುಗಿಸೋ ಮುನ್ನ ಕೇಳುಗರಿಗೆ ಒಂದು ಆಳವಾದ ಚಿಂತನೆಯನ್ನ ಬಿಟ್ಟು ಹೋಗೋಣ. ಓಕೆ. ಗಾಯತ್ರಿ ಚೈತನ್ಯದ ಪ್ರಕಾರ ಮಂತ್ರದ 3 ಪಾದಗಳು ಕೇವಲ 3 ಸಾಲುಗಳಲ್ಲ, ಅವು 3 ಲೋಕಗಳನ್ನ ಪ್ರತಿನಿಧಿಸುತ್ತವೆ. 3 ಲೋಕಗಳ? ಹೌದು. ಮೊದಲನೆಯ ಪಾದ ತತ್ಸವಿತುರ್ವರೇಣ್ಯಂ ಪೃಥ್ವಿಯನ್ನ ಪ್ರತಿನಿಧಿಸುತ್ತೆ. ಅಂದ್ರೆ
ಆದಿಭೌತಿಕ ಜಗತ್ತು, ನಾವು ಕಣ್ಣಿನಿಂದ ನೋಡೋ ಅನುಭವಿಸೋ ಈ ಭೌತಿಕ ಪ್ರಪಂಚ. ಸರಿ. ಎರಡನೆಯ ಪಾದ ಭರ್ಗೋ ದೇವಸ್ಯ ಧೀಮಹಿ, ಆಕಾಶ ಅಥವಾ ಅಂತರಿಕ್ಷವನ್ನ ಪ್ರತಿನಿಧಿಸುತ್ತೆ. ಅಂದ್ರೆ ಆದಿದೈವಿಕ ಜಗತ್ತು, ಗ್ರಹ ನಕ್ಷತ್ರಗಳು, ದೇವತೆಗಳ ಲೋಕ, ನಮ್ಮ ಗ್ರಹಿಕೆಗೆ ಮೀರಿದ ಸೂಕ್ಷ್ಮ ಪ್ರಪಂಚ. ಮತ್ತು ಮೂರನೆಯ ಪಾದ ಧಿಯೋ ಯೋ ನಃ ಪ್ರಚೋದಯಾತ್, ನಮ್ಮ ಶರೀರದೊಳಗೆ ಇರೋ ಆಧ್ಯಾತ್ಮಿಕ ಜಗತ್ತನ್ನ, ಅಂದ್ರೆ ನಮ್ಮ ಮನಸ್ಸು, ಬುದ್ಧಿ ಮತ್ತು ಆತ್ಮದ ಆಂತರಿಕ ಪ್ರಪಂಚವನ್ನ ಪ್ರತಿನಿಧಿಸುತ್ತೆ. ಇದು ಬಹಳ ಆಳವಾದ ಚಿಂತನೆ. ಹಾಗಾದ್ರೆ ಅಂತಿಮವಾಗಿ ಕೇಳುಗರು ಯೋಚಿಸಬೇಕಾದ ಪ್ರಶ್ನೆ ಇದು: ಈ ಮೂರು ಲೋಕಗಳನ್ನ, ನಮ್ಮ ಕಣ್ಣಿಗೆ ಕಾಣುವ ಭೌತಿಕ ಜಗತ್ತು, ನಮಗೆ ಕಾಣದ ದೈವಿಕ ಜಗತ್ತು ಮತ್ತು ನಮ್ಮೊಳಗೆಯೇ ಇರುವ ಆಧ್ಯಾತ್ಮಿಕ ಜಗತ್ತು, ಒಂದೇ ಸೂತ್ರದಲ್ಲಿ ಬಂಧಿಸೋ ಈ ಮಂತ್ರದ ಬಗ್ಗೆ ಚಿಂತನೆ ಮಾಡೋದು. ನಮ್ಮ ಆಂತರಿಕ ಪ್ರಪಂಚಕ್ಕೂ ಮತ್ತು ಹೊರಗಿರೋ ಈ ವಿಶಾಲ ಬ್ರಹ್ಮಾಂಡಕ್ಕೂ ಇರೋ ಸಂಬಂಧದ ಬಗ್ಗೆ ನಮ್ಮ ಗ್ರಹಿಕೆಯನ್ನ ಹೇಗೆ ಬದಲಿಸಬಹುದು? ನಮ್ಮ ವೈಯಕ್ತಿಕ ಪ್ರಜ್ಞೆಯು ಈ ಬ್ರಹ್ಮಾಂಡದ ಪ್ರಜ್ಞೆಯ ಒಂದು ಭಾಗವೇ ಅನ್ನೋ ಅರಿವನ್ನ ಇದು ಮೂಡಿಸಬಹುದೇ? ಈ ಪ್ರಶ್ನೆಯೊಂದಿಗೆ ನಿಮ್ಮ ಚಿಂತನೆಗೆ ಆಹಾರವನ್ನು ನೀಡುತ್ತಾ ಇಂದಿನ ಈ ಚರ್ಚೆಯನ್ನು ಮುಕ್ತಾಯಗೊಳಿಸೋಣ.